ವೃಶ್ಚಿಕ ರಾಶಿಗೆ ಬರೋದಾದ್ರೆ 2026 ಹೇಗಿರುತ್ತೆ ಗುರುಗಳೇ? ನೋಡಿ, ವೃಶ್ಚಿಕ ರಾಶಿಯವರಿಗೆ ಪಂಚಮಂ ಪುತ್ರಪೀಡಾನ. ನೋಡಿ, ಪಂಚಮದಲ್ಲಿ ಶನಿ. ಈಗ ಇಷ್ಟು ದಿನ ಒಳ್ಳೆ ಮನೆಯಲ್ಲಿ ಗುರುಗಳು ನಡೀತಾ ಇದ್ದರು. ಈಗ ಅಷ್ಟಮದಲ್ಲಿದ್ದಾಗ ಭಾಗ್ಯಸ್ಥಾನಕ್ಕೆ ಬಂದಾಗ ಗುರುಗಳು ಚೆನ್ನಾಗಿದ್ದಾರೆ. ಆದರೂ ಕೂಡ ನೋಡಿ, ಚತುರ್ಥದಲ್ಲಿ ರಾಹು ಪದವಿ ಸ್ಥಾನದಲ್ಲಿ ಇರತಕ್ಕಂಥದ್ದಾದ್ದರಿಂದ ತಾಯಿಯ ಮಾತನ್ನು ಕೇಳಬೇಕಾಗತ್ತೆ. ನೀವು ಎಲ್ಲ ವಿಚಾರದಲ್ಲೂ ತಾಯಿ ಸಲಹೆ ತೊಗೋಬೇಕು, ತಾಯಿ ಮಾತನ್ನು ಸ್ವಲ್ಪ ಕೇಳಬೇಕಾಗತ್ತೆ. ಅದರ ಜೊತೆಯಲ್ಲಿ ಚತುರ್ಥಾಧಿಪತಿ ಪಂಚಮದಲ್ಲಿ ಕೆಲವರು ಜೀವನ ಪರ್ಯಂತ ಲಿಟಿಗೇಷನಲ್ಲೇ ಕಳೆದು ಬಿಡ್ತಾರೆ. ಆ ಆಸ್ತಿ ಹಿಂಗಾಯಿತು, ಈ ಆಸ್ತಿ ಹಿಂಗಾಯಿತು, ಅದು ಕೋರ್ಟ್ ಆಯಿತು, ಇದು ಸ್ಟೇಷನ್ ಆಯಿತು ಅಂತಲೇ ಕಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅವ್ರ ಜೀವನ ಇಲ್ಲ 60 ವರ್ಷ ತನಕ ಇದೇ ಆಗೋಗ್ಬಿಡುತ್ತೆ. ಅವ್ರು ನಿಮ್ಮದಾಗ ಊಟ ಮಾಡಿದ್ದಿಲ್ಲ, ನಿದ್ದೆ ಮಾಡಿದ್ದೂ ಇಲ್ಲ, ಕೊನೆಗೆ ಒಂದು ಚೆನ್ನಾಗಿ ಒಂದು ಸಂಭ್ರಮ ಮಾಡಿದ್ದೂ ಇರಲ್ಲ. ಕೆಲವರು ಆಸ್ತಿಯನ್ನು ಮಾಡ್ತಾರೆ, ಆದರೆ ಆಸ್ತಿಯನ್ನು ಲಿಟಿಗೇಷನ್ ಇಲ್ಲದೆ ಇಟ್ಕೊಳ್ಳಲ್ಲ. ಏನು ಮಾಡ್ತಾರೆ, ಅದಕ್ಕೆ 120 ಸಮಸ್ಯೆಗಳು ಇಟ್ಕೊಂಡ್ಬಿಟ್ಟು ಜೀವನ ಪರ್ಯಂತ ಅಲಿಯೋದೇ ಆಗೋಗ್ಬಿಡುತ್ತೆ. ಆದ್ದರಿಂದ ವೃಶ್ಚಿಕ ರಾಶಿಯವ್ರು ಏನು ಮಾಡಬೇಕಂದ್ರೆ, ಚತುರ್ಥಾಧಿಪತಿ ಪಂಚಮದಲ್ಲಿದ್ದಾಗ ಏನಾಗುತ್ತೆ ಅಂದರೆ, ಪಂಚಮಂ ಪುತ್ರಪೀಡಾನ ಅಂದರೆ ಏನು, ಈ ಸ್ಥಾನವನ್ನು ಕೊಡ್ತಕ್ಕಂಥ ಇರೋದ್ರಿಂದ ಯಾರ್ಯಾರು ವೃಶ್ಚಿಕ ರಾಶಿಯವ್ರಿಗೆ ಕೆಲಸ ಇರ್ತಕ್ಕಂಥ ಏನತ್ತೆ, ಕೆಲಸಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾರೆ ವೃಶ್ಚಿಕ ರಾಶಿಯವರು. ಅದರ ಜೊತೆಯಲ್ಲಿ ದ್ವಿತೀಯದಲ್ಲೇ ಶುಕ್ರ, ದ್ವಿತೀಯದಲ್ಲೇ ರವಿ ಇದ್ದಾಗ ಅದು ಉಪಯೋಗ ಬರಲ್ವಂತೆ, ಮಾರಕ ಸ್ಥಾನದಲ್ಲಿದ್ದಾನೆ. ಆದರೆ 2 ತಿಂಗಳು ಕಳೆದ ನಂತರ ಖಂಡಿತವಾಗ್ಲೂ ಒಳ್ಳೆಯ ಕೆಲಸ ಪ್ರಾಪ್ತಿ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಪಂಚಮದಲ್ಲಿ ಶನಿ ಇರೋದ್ರಿಂದ ದುಶ್ಚಟಗಳು ಜಾಸ್ತಿ ಆಗ್ತಂಗಿರುತ್ತೆ. ಯಾರಾದರೂ ಡ್ರಿಂಕ್ಸ್ ಮಾಡ್ತಕ್ಕಂಥವ್ರು, ಸ್ಮೋಕ್ ಮಾಡ್ತಕ್ಕಂಥವ್ರು ವೃಶ್ಚಿಕ ರಾಶಿಯವರು ತುಂಬ ಗಮನ ಹರಿಸ್ಬೇಕಾಗತ್ತೆ ಆರೋಗ್ಯ ಕಡೆ. ಯಾಕೆಂದರೆ ಶನಿ ಸೂಚಿಸಿ ಎಲ್ಲಿರ್ತಾನೆ ಭಗವಂತ, ಶನಿ ಚರಂಡಿಯಲ್ಲಿರ್ತಾನೆ ಪರಮಾತ್ಮ. ಅಂದರೆ ಏನು, ಸುಳ್ಳಿನಲ್ಲಿರ್ತಾನೆ ಪರಮಾತ್ಮ, ಅಲ್ಲಿರ್ತಾನೆ, ಎಲ್ಲಿ ಅನ್ಯಾಯ ಅಧರ್ಮಗಳು ನಡೀತಾ ಇರ್ತೋ ಅಲ್ಲಿರ್ತಾನಂತೆ ಶನಿ. ಅದಕ್ಕೆ ಶನಿ ನಮ್ಮ ಗುರುಚರಿತ್ರೆಯಲ್ಲಿ ಹೇಳ್ತಾನೆ, ಕಲಿಯುಗ ಆರಂಭ ಆದಾಗ ಆ ಪರಮಾತ್ಮ ಕಲಿ ಹೆಂಗೆ ಬಂದ ಅಂತಂತಂದರೆ, ತನ್ನ ಶಿಷ್ಣವನ್ನು ಬಾಯಲ್ಲಿ ಇಟ್ಕೊಂಡು ಗೊಣ್ಣೆ ಸುರಿಸ್ಕೊಂಡು ಬಂದಂತೆ. ಬ್ರಹ್ಮದೇವರು ಏನಯ್ಯ ನಿನ್ನ ಅವತಾರ ಅಂತ ಕೇಳಿದ್ನಂತೆ ಕಲಿಯನ್ನು. ಕೇಳಿದ್ರೆ ಹಾಗೆ ಹೇಳ್ತಾನೆ, ಸ್ವಾಮಿ ಯಾರು ಇದನ್ನು ಕರೆಕ್ಟಾಗಿ ಇಟ್ಕೊಂಡಿರ್ತಾರೋ ಅವ್ರ ಕಲಿಯುಗದಲ್ಲಿ ನಾನು ಬಾಧಿಸಲ್ಲ ಅಂತ ಹೇಳ್ತಾರಂತೆ ಬ್ರಹ್ಮದೇವರು. ಅದಕ್ಕೆ ಕಲಿಯುಗದಲ್ಲಿ ಸುಳ್ಳು, ಅಸತ್ಯ, ಅನ್ಯಾಯ, ಮೋಸ, ಅಧರ್ಮ ಎಲ್ಲಿ ನಡೆಯುತ್ತೋ ಅಲ್ಲಿರ್ತಾನಂತೆ ಆ ಪರಮಾತ್ಮ. ಅದಕ್ಕೆ ಸುಳ್ಳನ್ನು ಹೇಳಬಾರ್ದು. ಅದಕ್ಕೆ ವೃಶ್ಚಿಕ ರಾಶಿಯವರು ಈ 2 ತಿಂಗಳು ಕಳೆದ ನಂತರ ಭೂಮಿಗಾಗಲಿ ವಾಹಕ್ಕಾಗಲಿ ಪ್ರಯತ್ನ ಪಡಿ. ಅದರ ಜೊತೆಯಲ್ಲಿ ಚತುರ್ಥ ಸ್ಥಾನದಿಂದ ತಾಯಿ ಮಾತನ್ನು ಕೇಳಿ ಪರಿಹಾರ ಏನಪ್ಪ ಅಂತಂತಂದರೆ, ನಿತ್ಯಾನಂದಲಕರಿ ಯಶಸ್ಶುಭಕರಿ ಸಂಪತ್ಕ್ರಿಯಾ ಸಾಗರಿ ಭಿಕ್ಷಾನ್ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ. ನಮಗೆ ದೇಹಕ್ಕೆ ಜೀವ, ಉಸಿರು ಎಲ್ಲ ಬೇಕು ಅಂದರೆ ಅನ್ನ ಬೇಕು. ಅದಕ್ಕೆ ಅನ್ನನ್ನ ಕ್ಷಣಿಕ ದಾನಂ. ದಯವಿಟ್ಟು ಎಲ್ಲಾದರೂ ಅಮ್ಮನವ್ರ ದೇವಸ್ಥಾನ ಇದ್ದರೆ ನಿಮ್ಮ ಮನೆ ಹತ್ತಿರ ಆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಆ ಭಗವತಿಯ ಒಂದು ಸಂಕಲ್ಪವನ್ನು ಹೇಳ್ತೀನಿ, ಅದನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗತ್ತೆ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಆದರೆ ಆ ಮಂತ್ರ ಶಕ್ತಿ ಬೇರೆ ಇದೆ. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿಂಚ ಪಾರ್ವತಿ. ಈ ಮಂತ್ರವನ್ನು ಹೇಳಿ ಆ ಭಗವತಿಗೆ ದೇವಿ ಸ್ತೋತ್ರ ಪ್ರಿಯಳು ಅಂತ ಹೇಳ್ತಾರೆ. ಬಾಯಿ ತುಂಬ ಸುಸ್ಪಷ್ಟವಾಗಿ ಅವಳನ್ನು ಯಾರು ಪ್ರಾರ್ಥನೆ ಮಾಡಿಬಿಡ್ತಾರೆ ಅವು ಖಂಡಿತವಾಗಲೂ ಅನುಗ್ರಹ ಮಾಡ್ತಾಳಂತೆ. ಅದಕ್ಕೆ ಶಿವನ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳಿದ್ರು. ಅದಕ್ಕೆ ಅಮ್ಮನವ್ರ ಮುಂದೆ ನಿಂತಾಗ ನಾವು ಯಾರ್ಯಾರಿಗೋ ನಮಸ್ಕಾರ ಹೊಡೆಯೋದಲ್ಲ, ಇಬ್ರಿಗೆ ಮಾತ್ರ ಹೊಡಿಬೇಕು. ಒಂದು ತಂದೆ ತಾಯಿ, ವಿದ್ಯೆ ಕೊಟ್ಟಂಥ ಗುರು, 3ನೇದಾಗಿ ದೈವ ಅಂತೆ. ಆದ್ದರಿಂದ 2 ಕೈಯನ್ನೆತ್ತಿ ಆ ಭಗವತಿಗೆ ನಮಸ್ಕಾರ ಮಾಡಿ ಸ್ತೋತ್ರವನ್ನು 21 ಬಾರಿ ಹೇಳಿ ಬರೋದರಿಂದ ಮಂಗಳವಾರದ ದಿನದಲ್ಲಿ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿ.